ನಮಸ್ಕಾರ ಸ್ನೇಹಿತರೆ, ಮುತ್ತು ಹಸ್ಮಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸ ಅರ್ಜಿ ಹಾಕುವಾಗ ಬಯೋಮೆಟ್ರಿಕ್ಕಿಂದ ಯಾವುದಾದ್ರೂ ಎರರ್ಸ್ ಬರ್ತಾ ಇದ್ದರೆ ತಪ್ಪದೆ ಈ ವಿಡಿಯೋ ನೋಡಿ. ನಾ ಹೇಳಿರೋ ಡ್ರೈವರ್ಸ್ನ ಇನ್ಸ್ಟಾಲ್ ಮಾಡಿ ಸಾಲ್ವ್ ಆಗುತ್ತೆ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡ್ತಾ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರಲ್ಲಿ ಸೆಕ್ಯೂಜನ್ ಡ್ರೈವರ್ಸ್ ಅಂತ ಟೈಪ್ ಮಾಡಿ. ಮತ್ತು ನೀವೇನಾದರೂ ಆಲ್ರೆಡಿ ಸೆಕ್ಯೂಜನ್ ಡ್ರೈವರ್ಸ್ನ ಇನ್ಸ್ಟಾಲ್ ಮಾಡಿದರೆ ಸಂಪೂರ್ಣವಾಗಿ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ನಾ ಹೇಳುವ ಡ್ರೈವರ್ಸ್ನ ಇನ್ಸ್ಟಾಲ್ ಮಾಡಿ, ಯಾವುದೇ ರೀತಿ ಎರರ್ ಕೂಡ ಬರಲ್ಲ. ಇಲ್ಲಿ ಫಸ್ಟ್ ಆಪ್ಷನ್ ಡ್ರೈವರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇನ್ ಡ್ರೈವರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಸೆಕ್ಯೂಜನ್ WF ಡ್ರೈವರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. 17 MB ಇರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗ್ತಾ ಇದೆ ಒಂದು. ನೆಕ್ಸ್ಟ್ ಬ್ಯಾಕ್ ಬನ್ನಿ. ಇಲ್ಲಿ ಕೆಳಗಡೆ ಸೆಕ್ಯೂಜನ್ ಲೆಗಾಸಿ ಡ್ರೈವರ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೇನ್ ಡ್ರೈವರ್ಸ್ ಕೆಳಗಡೆ ಇದೆ ನೋಡಿ, ಲೆಗಾಸಿ ಡ್ರೈವರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೂಡ ಸೇಮ್ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೆಕ್ಯೂಜನ್ ಲೆಗಾಸಿ ಡ್ರೈವರ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆಗಿರೋ ಫೋಲ್ಡರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಡೌನ್ಲೋಡ್ ಮಾಡಿರ್ತಿಲ್ಲ ಆ ಡ್ರೈವರ್ ಮೇಲೆ ರೈಟ್ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಒಂದು ಫೋಲ್ಡರ್ ಬರುತ್ತೆ, ಆ ಫೋಲ್ಡರ್ನ ಓಪನ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕೆಳಗಡೆ ಸೆಕೆಂಡ್ ಆಪ್ಷನ್ SGRD ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಚೆಕ್ ಬಾಕ್ಸ್ ಟಿಕ್ ಮಾಡಿ. ಇನ್ಸ್ಟಾಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಕೂಡ ಡ್ರೈವರ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅದೇ ರೀತಿನ ಇನ್ಸ್ಟಾಲ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ರೀತಿ ಬ್ಯಾಕ್ ಬನ್ನಿ. ಸೆಕೆಂಡ್ ಡ್ರೈವರ್ ಕೂಡ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಮಾಡಿ. ನಂತರ ಅದು ಕೂಡ ಒಂದು ಫೋಲ್ಡರ್ ಓಪನ್ ಆಗುತ್ತೆ. ಲೆಗಾಸಿ ಅಂತ ಹೇಳಿದೆಲ್ಲ ಆ ಫೋಲ್ಡರ್ ಓಪನ್ ಆಗುತ್ತೆ. ಅದನ್ನು ಕೂಡ ಸೆಕೆಂಡ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದೇ ರೀತಿ ಸೇಮ್ ಪ್ರೋಸೆಸ್. ಈ ಎರಡೂ ಡ್ರೈವರ್ಸ್ನ ಇನ್ಸ್ಟಾಲ್ ಮಾಡಿದ ಮೇಲೆ ಕಂಪ್ಲೀಟಾಗಿ ಇನ್ನೂ ವರ್ಕ್ ಆಗೋದಿಲ್ಲ, ಯಾಕಂದರೆ RD ಸರ್ವಿಸ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಒಂದು ನ್ಯೂ ಟ್ಯಾಬ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರಲ್ಲಿ ಸೆಕ್ಯೂಜನ್ RD ಸರ್ವಿಸ್ ಡೌನ್ಲೋಡ್ ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೆಕ್ಯೂಜನ್ ಇಂಡಿಯಾ ಡೌನ್ಲೋಡ್ ಅಂತಿದೆಯಲ್ಲ ಇಲ್ಲಿ ಫಸ್ಟ್ ಆಪ್ಷನ್ ಫಾರ್ ವಿಂಡೋಸ್ HE20 ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. RD ಸರ್ವಿಸ್ ಕೆಳಗಡೆ ಅದು ಕೂಡ ಡೌನ್ಲೋಡ್ ಆಯಿತು. ಈಗ ಡೌನ್ಲೋಡ್ ಆಗಿರೋ ಫೋಲ್ಡರ್ನ ಓಪನ್ ಮಾಡ್ಕೊಳ್ಳಿ. ಅದೇ ರೀತಿ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಹಿಯರ್ ಮಾಡಿದ್ಮೇಲೆ ಕೆಳಗಡೆ ಒಂದು ಸೆಟ್ಟಿಂಗ್ಸ್ ಓಪನ್ ಆಗಿರುತ್ತೆ, SGRD HE20 ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ ಇನ್ಸ್ಟಾಲ್ ಮಾಡಿ.
ಅದು ಇನ್ಸ್ಟಾಲ್ ಆದಮೇಲೆ ಕಂಪ್ಲೀಟಾಗಿ ವರ್ಕ್ ಆಗುತ್ತೆ. ಈಗ ಸಂಪೂರ್ಣವಾಗಿ ಸೆಕ್ಯೂಜನ್ ಬಯೋಮೆಟ್ರಿಕ್ ಇನ್ಸ್ಟಾಲ್ ಆಗಿದೆ. ಒಮ್ಮೆ ಸ್ಟೇಟಸ್ನ ಚೆಕ್ ಮಾಡಿ ನೋಡೋಣ. ಇಲ್ಲೊಂದು ಆ್ಯಪ್ ಆಲ್ರೆಡಿ ಬಂದಿರುತ್ತೆ, SGRDI ಸ್ಟೇಟಸ್ ಅಂತ. ಇಲ್ಲಿ ಕೆಳಗಡೆ ನೋಡಿ ರೆಡಿ ಅಂತೇಳಿ ಬಂದಿದೆ ನೋಡಿ, ಸೆಕ್ಯೂಜನ್ ಬಯೋಮೆಟ್ರಿಕ್ ಈ ಥರ ರೆಡಿ ಅಂತ ಬರಬೇಕು. ಧನ್ಯವಾದಗಳು.